याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम। वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ನಿಕುಂಭಾದಿಗಳನ್ನ ಕಪಿವೀರರು ಸಂಹರಿಸಿದ್ರು, ರಾಮಚಂದ್ರನು ಕೂಡ ಕೊಂದು ಹಾಕಿದ ಅನ್ನುವ ವಿವರದ ಮಾತು ಹಿಂದೆ ಬಂತು. ಯಮಶತ್ರುಶ್ಚ ದುರ್ಧರ್ಷಃ ಮಹಾಪಾರ್ಶ್ವ ಮಹೋದರಃ ವಜ್ರದಂಷ್ಟ್ರೋ ಮಹಾಕಾಯಃ ಶುಕಸಾರಣವು ರಾವಣನಿಂದ ಆದಿಷ್ಟರಾದ ಎಲ್ಲರ ಕಪಿವೀರರು ರಾಕ್ಷಸ ವೀರರು ರಾಮನಿಂದ ಉದಾರ ವಿಕ್ರಮೇಣ ಆಜೌ ಮೃಗೇಂದ್ರೇಣ ಮೃಗ ಇವ. ಮೃಗೇಂದ್ರ ಅಂದ್ರೆ ಸಿಂಹಗಳ ಕೈಯಲ್ಲಿ ಜಿಂಕೆಗಳು ತತ್ತರಿಸಿದಂತೆ ರಾಮಸಿಂಹನೆಂಬ ಕಾಡಿನ ರಾಜನ ಮುಂದೆ ಸಣ್ಣ ಊಳಿಡುವಂತಹ ಪ್ರಾಣಿಗಳೆಲ್ಲವೂ ಕೂಡ ಮರೆಯಾದವು ಅನ್ನುವುದನ್ನ ಹೇಳಿದ್ರು. 41ನೆಯ ಶ್ಲೋಕ. ದೀಪ ಅವ್ರು ಹೇಳಿ. ನಿಕುಂಭಾದೀನ್ ಹತಾಚ್ಛ್ರುತ್ವಾ ಈ ಶ್ಲೋಕ ಆಗಿದೆ ನಿನ್ನೆ. ನಿಕುಂಭಾದೀನ್ ಹತಾಚ್ಛ್ರುತ್ವಾ ಅಲ್ಲೇ ಇದೆ, ಇನ್ನು ಕೆಳಗೆ ನೆನ್ನೆ ಅದಾಗಿದೆ. ಆಗಿದ್ಯಾ? 41 ಆಗಿದ್ಯಾ? ಸರಿ. ಅದೇ ತ್ರಿಶಿರಾ ಅತಿಕಾಯಶ್ಚ ತ್ರಿಶಿರಾ ದೇವಾಂತಕ ನರಾಂತಕೌ ದೇವಾಂತಕರ್ಣಾಂತಕೋ ತೇ ಮತ್ತ ಯುದ್ಧೋನ್ಮತ್ತಾಭ್ಯಾಂ ಪಿತೃವ್ಯಾಭ್ಯಾಂ ಸಮಂ ಯಯುಃ. ನಿಕುಂಭಾದಿಗಳನ್ನ ಕಳ್ಕೊಂಡಂತಹ ದಶಾನನ ವಿಲಪಿಸುತ್ತಿರುವ ಸಂದರ್ಭದಲ್ಲಿ ಅವನನ್ನ ಸಮಾಧಾನಿಸಿ ಅವನ ಮಕ್ಕಳು ಅವನಿಗೆ ಧೈರ್ಯವನ್ನ ತುಂಬಿ ಅವನ ಅನುಗ್ರಹವನ್ನ ಪಡೆದು ಆದೇಶವನ್ನು ಹೊತ್ತು ಯುದ್ಧಕ್ಕೆ ತೆರಳಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಈ ಶ್ಲೋಕದ ಶಬ್ದಾರ್ಥಗಳಾಗಿರ್ಲಿಲ್ಲ 41ರದ್ದು. ನಿಕುಂಭಾದೀನ್ ದ್ವಿತೀಯ ಬಹು, ಹತಾನ್ ದ್ವಿತೀಯ ಬಹು, ಶ್ರುತ್ವಾ ಪ್ರತ್ಯಯಾಂತಮವ್ಯಯಂ, ವಿಲಪಂತಂ ದಶಾನನಂ ಎರಡೂ ಕೂಡ ದ್ವಿತೀಯ ಏಕ, ಆಶ್ವಾಸ್ಯ ಲ್ಯಪ್ರತ್ಯಯಾಂತಮವ್ಯಯಂ, ನಿರ್ಯಯುಃ ಲಿಟ್ ಪ್ರಥಮ ಬಹು, ಯೋದ್ಧುಂ ತುಮುನ್ ಪ್ರತ್ಯಯಾಂತಮವ್ಯಯ, ಕುಮಾರಾಹ ಪುಲ್ಲಿಂಗ ಪ್ರಥಮ ಏಕ, ತಸ್ಯ ಅನುಜ್ಞಾ ತದನುಜ್ಞಾ ತಯಾ ತದನುಜ್ಞೆಯ ತೃತೀಯ ವಿಭಕ್ತಿ ಏಕವಚನ. ಈಗ ಆ ಮಕ್ಕಳು ಯಾರು ಅನ್ನೋದನ್ನ ಈ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತ್ರಿಶಿರಾ ಅತಿಕಾಯ ದೇವಾಂತಕ ನರಾಂತಕ. ಈ 4 ಜನ ಅವನಿಗೆ ಮಕ್ಕಳಿದ್ದ ಹಾಗೇನೆ. ಯಾಕೆಂದ್ರೆ ಕೈಕಸಿಯ ತಂಗಿಯ ಮಕ್ಕಳು, ರಾವಣನ ತಾಯಿಯ ತಂಗಿಯ ಮಕ್ಕಳು, ವಿಶ್ರವಸ್ನ ಮಕ್ಕಳಲ್ಲ, ಇನ್ನು ರಾವಣನ ತಮ್ಮಂದಿರ ಮಕ್ಕಳು. ಪಿತೃವ್ಯಾಭ್ಯಾಂ ಸಮಂ ಯಯುಃ. ಪಿತೃವ್ಯ ಅಂತಂದ್ರೆ ಈ ಚಿಕ್ಕಪ್ಪ ಅಥವಾ ಸಹೋದರ ಅಂದ್ರೆ ತಂದೆಯ ತಮ್ಮಂದ್ರು ಅಥವಾ ಅಣ್ಣಂದ್ರು ಯಾರೂ ಆಗ್ಬೋದು. ತ್ರಿಶಿರ ಅಂದ್ರೆ ತ್ರಿಶಿರಸ್ ಶಬ್ದ ಅದು. ತ್ರಿಶಿರಸ್ ಅತಿಕಾಯ ದೇವಾಂತಕ ನರಾಂತಕ. ಅವ್ರು ಯಾರು ಅಂದ್ರೆ ಇವರು 4 ಜನ ಅಂದ್ರೆ ರಾವಣನ ತಾಯಿಯ ತಂಗಿ ಮಕ್ಕಳು ಅಂತ ಇಲ್ಲಿ ವಿವರ ಇದೆ. ರಾಮಾಯಣದಲ್ಲಿ ಏನಿದೆ ಅನ್ನೋದು
ರಕ್ಷಣಾರ್ಥಂ ಕುಮಾರಾಣಂ ಪ್ರೇಷಯಾಮಾಸ ಸಂಯುಗೆ ಅಂತ ರಾಮಾಯಣದಲ್ಲಿ ಬಂದ ಮಾತು. ಸಾಪತ್ನ ಭ್ರಾತರು, ತನ್ನ ತಾಯಿಯ ತಂಗಿಯ ಮಕ್ಕಳು, ಅಂದ್ರೆ ತನಗೂ ಮಕ್ಕಳೇ ಅಂತ ಅರ್ಥ. ತಾಯಿಯ ತಂಗಿಯ ಮಕ್ಕಳು ಕೂಡ ತನಗೆ ಮಕ್ಕಳಿದ್ದ ಹಾಗೆ. ಯಾಕಂದ್ರೆ ಅಷ್ಟು ಇಂಥ ಕೆಲಸಗಳಿಗೆಲ್ಲ ಅವರಲ್ಲಿ ತುಂಬಾ ಒಗ್ಗಟ್ಟಿರ್ತಿತ್ತು, ಲೋಕ ಹಾಳು ಮಾಡೋ ವಿಷಯದಲ್ಲಿ. ಹಾಗಾಗಿ ಧಾನ್ಯ ಮಾಲಿನಿ ಅನ್ನೋಳ ಮಗ ಅತಿಕಾಯ, ದೇವಾಂತಕ ಮತ್ತು ನರಾಂತಕ ಅನ್ನುವರು ಒಬ್ಳು ಗಂಧರ್ವ ಕನ್ಯೆ ಇದ್ಲು, ಅವಳ ಮಕ್ಕಳು. ಇನ್ನು ತ್ರಿಶಿರ ಇನ್ನೊಬ್ಳು ಹೆಂಡತಿಯಲ್ಲಿ ಹುಟ್ಟಿದವ, ರಾವಣನಿಗೆ ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿದವ. ಹೀಗೆ ಈ 4 ಜನ ಮತ್ತ ಯುದ್ಧೋನ್ಮತ್ತಾಭ್ಯಾಂ, ಉನ್ಮತ್ತರು, ಯುದ್ಧದಲ್ಲಿ ಉನ್ಮತ್ತರಾದಂತಹ, ಯುದ್ಧೋನ್ಮತ್ತಂಚ ಮತ್ತಂಚ ಭ್ರಾತರವು ಇವರಿಬ್ರು, ಮತ್ತ ಮತ್ತೆ ಉನ್ಮತ್ತ ಅಂತ ಇಬ್ರು ಚಿಕ್ಕಪ್ಪಂದ್ರು, ಅಂದ್ರೆ ರಾವಣನ ತಮ್ಮಂದ್ರು. ಮತ್ತ ಮತ್ತು ಉನ್ಮತ್ತ ಅಂತ. ಮತ್ತೋನ್ಮತ್ತಶ್ಚ ಇವರಿಬ್ರು ಕೂಡ ರಾವಣಸ್ಯ ಭ್ರಾತರವು, ಸಾಪತ್ನ ಭ್ರಾತರವು, ಇನ್ನೊಂದು ತಾಯಿಯ ಮಕ್ಕಳು. ನಾನು ಮೊದಲು ಹೇಳುವಾಗ ರಾವಣನ ಕುಮಾರರು ಅಂತ ಹೇಳುವಾಗ ಅವನ ತಂಗಿ ಮಕ್ಕಳು ಅಂತ ಹೇಳಿದ, ಅದು ಇವರಿಬ್ರು ಮತ್ತ ಉನ್ಮತ್ತ ಅನ್ನೋರು ಅವನ ತಾಯಿಯ ತಂಗಿ ಮಕ್ಕಳು. ಇವರೆಲ್ಲ ಈ ಅತಿಕಾಯ, ತ್ರಿಶಿರಸ್ಸು ಎಲ್ಲರೂ ಬೇರೆ ಬೇರೆ ಹೆಂಡಂದಿರ ಮಕ್ಕಳು. ರಾವಣನಿಗೆ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದವರು ದೇವಾಂತಕರು, ರಾವಣನಿಗೆ ಧಾನ್ಯಮಾಲಿನಿಯಲ್ಲಿ ಹುಟ್ಟಿದವ ಅತಿಕಾಯ, ರಾವಣನ ಮತ್ತೊಬ್ಳು ಹೆಂಡತಿಯಲ್ಲಿ ಹುಟ್ಟಿದವ ತ್ರಿಶಿರಸ್ಸು. ಹೀಗೆ 4 ಜನ ನೇರ ರಾವಣನಿಗೆ ಮಕ್ಕಳು. ಇನ್ನಿಬ್ರು ಮಾತ್ರ ತನ್ನ ತಾಯಿಯ ತಂಗಿಯ ಮಕ್ಕಳಾಗಿದ್ದವರು. ಸಣ್ಣ ತಾಯಿ, ಹೌದು, ತನ್ನ ತಾಯಿಯ ಮಕ್ಕಳು ಅಂತಂದ್ರೆ ಅಣ್ಣ ತಮ್ಮಂದ್ರು ತರ, ರಾವಣನಿಗೆ ಅಣ್ಣ ತಮ್ಮಂದ್ರು. ಹೀಗೆ ಯುದ್ಧಕ್ಕಾಗಿ ಎಲ್ಲರೂ ಒಟ್ಟಾಗಿದ್ದಾರೆ. ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಏಕವಚನ, ತ್ರಿಶಿರ ಮತ್ತು ಅತಿಕಾಯ. ದೇವಾಂತಕ ನರಾಂತಕ ದ್ವಿವಚನ, ಪ್ರಥಮ ವಿಭಕ್ತಿ ದ್ವಿವಚನ. ಮತ್ತ ಮತ್ತು ಯುದ್ಧೋನ್ಮತ್ತ ಅನ್ನೋ ಇಬ್ರು, ಅವರಿಬ್ಬರ ಸಮಕ್ಕೆ ಬಂದ್ರು, ಅಂದ್ರೆ ಅವರಿಬ್ಬರಿಂದ ಸಮ, ಅದು ತೃತೀಯ ವಿಭಕ್ತಿ ದ್ವಿವಚನ. ಪಿತೃವ್ಯಾಭ್ಯಾಂ, ಅದು ಕೂಡ ತೃತೀಯ ವಿಭಕ್ತಿ ದ್ವಿವಚನ. ಸಮಂ ಅದು ಅವ್ಯಯ, ಸಾಕಂ ಅನ್ನೋ ಅರ್ಥದಲ್ಲಿ. ಯಯುಹು ಪುಲ್ಲಿಂಗ್, ಲಿಟ್ ಪ್ರಥಮ ಬಹು. ಸರಿ, ಮುಂದೆ ಹೋಗೋಣ. ಮೇಘ ಅವ್ರು ಹೇಳಿ. ಉಗ್ರ ತದಗ್ರಗಾಸೇನ, ಉಗ್ರ ತದಗ್ರಗಾಸೇನ, ಉಗ್ರ ತದಗ್ರಗಾಸೇನ, ವಾನರಾನ್ ಪರ್ಯಪೀಡಯತ್, ವಾನರಾನ್ ಪರ್ಯಪೀಡಯತ್, ವಾನರಾನ್ ಪರ್ಯಪೀಡಯತ್, ನಾನಾ ಹೇತಿಮತೀಂ ದೀಪ್ತಾಂ, ನಾನಾ ಹೇತಿಮತೀಂ ದೀಪ್ತಾಂ, ನಾನಾ ಹೇತಿಮತೀಂ ದೀಪ್ತಾಂ, ತಾಂ ಕಪೀಂದ್ರಾನ್ಯವಾರಯನ್, ತಾಂ ಕಪೀಂದ್ರಾನ್ಯವಾರಯನ್, ತಾಂ ಕಪೀಂದ್ರಾನ್ಯವಾರಯನ್. ಉಗ್ರ ಸೇನಾ, ಅಗ್ರಗ ಅಂದ್ರೆ ಮುಂದೆ ಹೋಗುವ ಉಗ್ರವಾದ ಸೇನಾ. ವಾನರಾನ್ ಪರ್ಯಪೀಡಯತ್, ವಾನರರನ್ನ ಅತ್ಯಂತ ತೀಕ್ಷ್ಣವಾಗಿ ಉಪದ್ರವಿಸತೊಡಗಿದವು, ಉಪದ್ರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಅವರಿಗೆ ಈಗ ಎಲ್ಲರನ್ನು ಕಳ್ಕೊಂಡ ಮೇಲೆ ಅವರಿಗೆ ಜೀವದ ಮೇಲೆ ಆಸೆ ಬಿಟ್ಟು ಒಟ್ಟು ಕಪಿಗಳನ್ನ ನಿರ್ನಾಮ ಮಾಡಬೇಕು ಅನ್ನೋದಷ್ಟೇ ಅವರ ತಲೆಯಲ್ಲಿದ್ದ ವಿಷಯ. ಹಾಗಾಗಿ ಒಂದೇ ಸರ್ತಿ ಕಪಿಗಳ ಮೇಲೆ ಮುಗಿಬಿದ್ರು. ಆಗ ಕೂಡ್ಲೆ ನಾನಾ ಹೇತಿ ಮತೀಂ, ಹೇತಿ ಅಂದ್ರೆ ಆಯುಧಗಳು, ನಾನಾ ಹಲವು ಬಗೆಯ ಆಯುಧಗಳನ್ನು ಹೊತ್ತಿದ್ದಂತಹ ಅತ್ಯಂತ ಅಂದ್ರೆ ಉತ್ಸಾಹದಲ್ಲಿದ್ದ ದೀಪ್ತಾಂ ತಾಂ ಸೇನಾಂ
ಆ ಕಪಿಸೇನೆಯನ್ನು ಕಪೀಂದ್ರಾಹ, ಈ ಸುಷೇಣ, ಅಂಗದ, ಸುಗ್ರೀವ ಮೊದಲಾದ ಕಪಿವೀರರು ನ್ಯವಾರಯನ್ ಅವರನ್ನ ನಿಗ್ರಹಿಸಿದ್ರು. ಆ ರಾಕ್ಷಸರ ಸೇನೆ ಇದ್ದಕ್ಕಿದ್ದಂತೆ ಮುಗಿಬಿದ್ದು ಎಲ್ಲರನ್ನೂ ಮಣ್ಣು ಮುಕ್ಕಿಸುವಂತಹ ಸ್ಥಿತಿ ಬಂದಾಗ ಅವರೆಲ್ಲರನ್ನೂ ಕೂಡ ಸೆಳೆದು ಕೆಳಕ್ಕೆ ಹಾಕಿದ್ರು, ಅಥವಾ ಒಟ್ಟು ಅವರನ್ನ ದಾರಿಯಿಂದ ತಡೆದು ನಿಲ್ಲಿಸಿದ್ರು ಅನ್ನೋದನ್ನ ಹೇಳ್ತಿದ್ದಾರೆ. ಉಗ್ರ, ಅಗ್ರಗ, ಸೇನಾ ಮೂರು ಕೂಡ ಪ್ರಥಮ ವಿಭಕ್ತಿ ಏಕವಚನ. ವಾನರಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಪರ್ಯಪೀಡಯತ್ ಪೀಡಬಾಧನೆ, ಒಟ್ಟು ಉಪದ್ರವ ಕೊಡುವುದು ಅನ್ನೋ ಅರ್ಥದಲ್ಲಿ. ಲಂಗ್ ಪ್ರಥಮ ಏಕ. ಪರಿ ಅನ್ನೋದು ಉಪಸರ್ಗ. ನಾನಾ ಹೇತಿ ಮತೀಂ, ನಾನಾ ವಿಧಾಃ ಹೇತಯಃ, ನಾನಾ ಹೇತಯಃ, ನಾನಾ ಹೇತಯಃ ಅಸ್ಯಾಂ ಸಂತೀತಿ ನಾನಾ ಹೇತಿಮತೀ ತಾಂ ದ್ವಿತೀಯ ವಿಭಕ್ತಿ ಮೂರು ಕೂಡ. ಹೇತಿಮತೀಂ, ದೀಪ್ತಾಂ, ತಾಂ ದ್ವಿತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗದಲ್ಲಿ. ಕಪೀಂದ್ರಾಹ ಪುಲ್ಲಿಂಗ ಪ್ರಥಮ ಬಹು. ನ್ಯವಾರಯನ್ ವೃಣ್ಯವರಣೆ, ನಿ ಉಪಸರ್ಗ, ಅವಾರಯನ್ ನಾರಾಯಣ. ಲಂಗ್ ಪ್ರಥಮ ಬಹು. ಚೈತನ್ಯ ಅವ್ರು ಹೇಳಿ. ವಾನರ ವಾರಣೈರ್ಭಗ್ನೈಃ, ವಾನರ ವಾರಣೈರ್ಭಗ್ನೈಃ, ವಾನರ ವಾರಣೈರ್ಭಗ್ನೈಃ, ವಾರಣಾಂಶ ಹಯೈರ್ಹಯಾನ್, ವಾರಣಾಂಶ್ಚ ಹಯೈರ್ಹಯಾನ್, ವಾರಣಾಂಶ್ಚ ಹಯೈರ್ಹಯಾನ್, ರಥೈರಥಾನ್ ರಾಕ್ಷಸಾಂಶ್ಚ, ರಥೈರಥಾನ್ ರಾಕ್ಷಸಾಂಶ್ಚ, ರಥೈರಥಾನ್ ರಾಕ್ಷಸಾಂಶ್ಚ, ರಾಕ್ಷಸೈಃ ಸಮಸೂದಯನ್, ರಾಕ್ಷಸೈ ಸಮಸೋದಯನ್, ರಾಕ್ಷಸೈ ಸಮಸೋದಯನ್. ಯುದ್ಧ ಹೇಗಿತ್ತು ಅನ್ನೋದನ್ನ ಮುಂದಿನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕಪೀಂದ್ರರು, ವಾನರರ ದೊಡ್ಡ ಸೇನೆ ಹೇಗೆ ರಾಕ್ಷಸ ಸೇನೆಯನ್ನು ಎದುರಿಸಿತು ಅನ್ನೋದನ್ನ ಹೇಳುವಾಗ, ವಾನರಾಹ ವಾರಣೈಃ ವಾರಣಾಂಶ್ಚ ವಾರಣೈಃ ಭಗ್ನೈಃ ಸಮಸೂದಯನ್. ಭಗ್ನೈಃ ವಾರಣೈಃ, ಈಗಾಗಲೇ ಪೆಟ್ಟು ಬಿದ್ದು ಮಲಗಿದ್ದ ಅಥವಾ ಸತ್ತಿದ್ದ ಆನೆಗಳನ್ನೇ ಎತ್ತಿಕೊಂಡು, ವಾರಣಾನ್ ಇನ್ನು ಉಳಿದಂತೆ ಬಂದಿದ್ದ ಆನೆಗಳನ್ನು ಹೊಡೆದು ಹಾಕಿದರು. ಸಮಸೂದಯನ್ ಅಂದ್ರೆ ಸತ್ತ ಆನೆಯಿಂದ ಬದುಕಿದ್ದ ಆನೆಗೆ ಹೊಡೆದು ಕೊಂದ್ಬಿಟ್ರು. ಹಯೈಹಿ ಹಯಾನ್, ಸತ್ತ ಕುದುರೆಗಳನ್ನು ತಗೊಂಡು ಕುದುರೆಗಳಿಗೆ ಹೊಡಿತಿದ್ರು. ಆದ್ರೆ ಆ ಕುದುರೆಗಳು ಬರೀ ಕುದುರೆಗಳಾಗಿರ್ತಿರ್ಲಿಲ್ಲ, ರಾಕ್ಷಸ ಕುದುರೆಗಳೇ ಆಗಿರ್ತಿದ್ವು. ಆದ್ರಿಂದ ಅವರನ್ನು ಕೂಡ ಆ ಕುದುರೆಗಳನ್ನು ಕೂಡ ಕುದುರೆಗಳಿಂದಲೇ ಹೊಡೆದು ಕೊಲ್ತಾ ಇದ್ರು. ರಥೈಹಿ ರಥಾನ್, ಇನ್ನು ರಥಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ರಾಕ್ಷಸರು ಯುದ್ಧ ಮಾಡ್ತಾ ಇದ್ರೆ ಆ ರಥಗಳಿಂದಲೇ ಹೊಡೆದ್ರು. ಇನ್ನು ಕೆಲವೆಲ್ಲ ವಿಪರೀತ ದೊಡ್ಡ ದೊಡ್ಡ ಗಾತ್ರದ ರಾಕ್ಷಸರಿದ್ರು, ಅವರನ್ನು ಹೇಗೆ ಕೊಲ್ಲುದು? ಅಲ್ಲೇ ಆಗ್ರೆ ಪೆಟ್ಟು ತಿಂದು ಬಿದ್ದಿದ್ದ ರಾಕ್ಷಸರನ್ನೇ ತೆಗೆದು ಇನ್ನೊಬ್ಬ ರಾಕ್ಷಸನಿಗೆ ಹೊಡೆದು ಕೊಲ್ತಿದ್ರು. ಹೀಗೆ ಯುದ್ಧ ಅತ್ಯಂತ ತೀವ್ರವಾಗಿ ನಡೀತಾ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಾನರರು, ಕಪಿಸೇನೆ ವೀರರು ಆನೆಗಳಿಂದ ಆನೆಗಳನ್ನು, ಕುದುರೆಗಳಿಂದ ಕುದುರೆಗಳನ್ನು, ರಥಗಳಿಂದ ರಥಗಳನ್ನು, ರಕ್ಕಸರಿಂದ ರಕ್ಕಸರನ್ನೇ ಹೊಡೆದು ಕೊಂದು ಕಪಿಸೇನೆಯ ತಾಕತ್ತೇನು ಅಂತ ತೋರಿಸಿ ರಾಮನ ಸೇವೆಯನ್ನ ಮಾಡಿದ್ರು, ರಾಕ್ಷಸ ಸೇನೆಯನ್ನ ಮಣ್ಣು ಮುಕ್ಕಿಸಿದ್ರು ಅನ್ನೋದನ್ನು ನಾವು ಕೇಳಿದ್ವಿ. ವಾನರಾಹ ಪುಲ್ಲಿಂಗ ಪ್ರಥಮ ಬಹು. ವಾರಣೈಹಿ ಭಗ್ನೈಹಿ ಎರಡೂ ಕೂಡ ತೃತೀಯ ವಿಭಕ್ತಿ ಬಹು. ಅಂದ್ರೆ ಆನೆಗಳಿಂದ, ಭಗ್ನೈಹಿ ವಾರಣೈಹಿ ಈಗಾಗಲೇ ಸತ್ತಿರುವ ಆನೆಗಳಿಂದ
ವಾರಣಾನ್ ಆನೆಗಳನ್ನು ಸಮಸೂದಯನ್ ಹೊಡೆದು ಕೊಂದರು. ಹಾಗೆ ಹಯೈಹಿ ಹಯಾನ್ ಕುದುರೆಗಳಿಂದ ಕುದುರೆಗಳನ್ನು. ಮತ್ತೆ ತೃತೀಯ ವಿಭಕ್ತಿ ದ್ವಿತೀಯ ವಿಭಕ್ತಿ ಬಹುವಚನ. ರಥೈಹಿ ರಥಾನ್ ತೃತೀಯ ವಿಭಕ್ತಿ ಬಹುವಚನ ಮತ್ತು ದ್ವಿತೀಯ ವಿಭಕ್ತಿ ಬಹುವಚನ. ರಾಕ್ಷಸೈಹಿ ರಾಕ್ಷಸಾನ್ ತೃತೀಯ ವಿಭಕ್ತಿ ಬಹುವಚನ ದ್ವಿತೀಯ ವಿಭಕ್ತಿ ಬಹುವಚನ. ರಾಕ್ಷಸಾನ್ ಚ ರಾಕ್ಷಸಾಂಶ್ಚ ಷ್ಟುತ್ವ ಸಮಸೂದಯನ್. ಅದು ಲಂಗ್ ಪ್ರಥಮ ಬಹು. ಅದು ರಾಮಾಯಣದಲ್ಲೂ ಹಾಗೆ ಇದೆ. ರಥೇನ ರಥಂಚಾಪಿ ವಾರಣೇನ ಇವ ವಾರಣಾನ್ ಹಯೇನ ಚ ಹಯಂ ಕೇಚಿತ್ ನಿಜಗ್ನುರ್ವಾನ ವಾನರಾರಣೇ ಅಂತ ರಾಮಾಯಣದ ಮಾತು. ಸರಿ, ಮುಂದೋಣ. 45. ನರಾಂತಕೋ ಯಾರು ಹೇಳ್ತಾರೆ? ನವನಿಧಿಯವ್ರು ಹೇಳ್ತೀರಾ? ನರಾಂತಕೋ ಅಂತಕ ನಿಭಃ ನರಾಂತಕೋ ಅಂತಕ ನಿಭಃ ಕ್ರುದ್ಧೋ ವಾಜಿವರೆ ಸ್ಥಿತಃ ಕ್ರುದ್ಧೋ ವಾಜಿವರೆ ಸ್ಥಿತಃ ಕಪಿ ಸಪ್ತಶತಾನ್ಯೇಕಃ ಕಪಿ ಸಪ್ತಶತಾನ್ಯೇಕಃ ಪ್ರಾಸೇನಾದಾರಯನ್ ಕ್ಷಣಾತ್ ಪ್ರಾಸೇದಾರಯತ್ ಕ್ಷಣಾತ್. ನರಾಂತಕಃ ಅಂತಕ ನಿಭಃ. ನಿಭ ಅಂದ್ರೆ ಅದರ ಅಂತೆ ಅಂತ ಅರ್ಥ. ಅಂತಕ ಅಂದ್ರೆ ಯಮ. ನರಾಂತಕ ಅನ್ನುವ ಶಬ್ದ ಒಂಥರ ಯಮನಿಗೂ ಪರ್ಯಾಯ ಪದ ಇದ್ದಂಗಿದೆ. ಮರಿ ನರಾಂತಕ ಅಲ್ಲ, ಎಲ್ಲರನ್ನು ಕೊಲ್ತಾನೆ. ಇವ್ರು ರಾಕ್ಷಸರು ಹೇಗೆ ಅಂದ್ರೆ ಮ್ಯಾನ್ ಈಟರ್ಸ್ ಆದ್ರಿಂದ ನರಾಂತಕ ಅಂತ ಅವ್ರಿಗೆ ಹೆಸರಿದೆ. ನರಾಂತಕೋ ಅಂತಕ ನಿಭಃ. ನರಾಂತಕ ಯಮನಂತೆ ಕಾಣಿಸ್ತಿದ್ದ. ಕ್ರುದ್ಧೋ ವಾಜಿವರೆ ಸ್ಥಿತಃ. ಕ್ರುದ್ಧ ಅಂದ್ರೆ ಕೋಪದಿಂದ ಮೈ ಉರಿದು ಬೀಳ್ತಾ ಇದೆ, ಹಾಗಿದ್ದಾನವನು. ವಾಜಿವರೆ ಸ್ಥಿತಃ. ವಾಜಿ ಅಂದ್ರೆ ಯುದ್ಧ, ಇದು ಏನು ಕುದುರೆ. ವಾಜಿವರೆ ಒಂದು ಬಹಳ ಉತ್ತಮ ಜಾತಿಯ ಕುದುರೆ ಮೇಲೆ ಕೂತಿದ್ದ. ಯಾರು? ನರಾಂತಕ. ಯಮನಂತೆ. ಆದ್ರೆ ಯಮನಿಗೆ ಮಹಿಷದ ಮೇಲೆ ಕೂತು ಗೊತ್ತು. ಇವನು ಯುದ್ಧಕ್ಕೆ ಬಂದದ್ದಾದ್ರಿಂದಾಗಿ ಒಂದು ಉತ್ತಮವಾದ ಕುದುರೆ ಮೇಲೆ ಕೂತು ಕೋಪಿಷ್ಠನಾಗಿ ಬಂದಿದ್ದಾನೆ. ಕಪಿ ಸಪ್ತಶತಾನ್ಯೇಕಃ. ಕಪಿ ಸಪ್ತಶತಾನಿ. ಕಪಿಗಳ ಗುಂಪಿನಲ್ಲಿ 700 ತನ್ನ ಪ್ರಾಸೇನ. ಪ್ರಾಸ ಅಂದ್ರೆ ಅದೊಂದು ಆಯುಧ, ಕತ್ತರಿಸುವಂತದ್ದು, ಬಹಳ ಉದ್ದವಾದ ಕತ್ತಿಯ ಹಾಗೆ ಬೆಂಡಾಗುವಂತದ್ದು ಆಗಿರ್ಬೇಕದು. ಅಂತಹ ಆ ಆಯುಧದಿಂದ ಅದಾರಯತ್. ಅದಾರಯತ್ ಅಂದ್ರೆ ಸೀಳಿದನು, ಧ್ರುವಿದಾರಣೆ. ಕ್ಷಣಾತ್ ಕ್ಷಣ ಮಾತ್ರದಲ್ಲಿ, ತಡವೇ ಇಲ್ಲದ ಹಾಗೆ ಕಪಿಗಳ ಗುಂಪಿನಲ್ಲಿದ್ದಂತಹ 700 ಕಪಿಗಳನ್ನ ಅವನು ಸಂಹಾರ ಮಾಡಿದ. ಅಂದ್ರೆ ಸೂದಕ್ಷ, ನಾನು ಹಿಂದೆ ಒಂದು ಧಾತುವಿನ ಬಗ್ಗೆ ಮರೆತು ಬಿಟ್ಟೆ ಹೇಳಲಿಕ್ಕೆ. ಅಸೂದಯನ್, ಸೂದ ಹಿಂಸಾಯಾಮ್ ಅಥವಾ ಸೂದಕ್ಷರಣೆ ಅಂತ ಹಿಂದೆ ಬಂದಿತ್ತು. ಹಾಗೆ ಇಲ್ಲಿ ಅದಾರಯತ್ ಅನ್ನೋದು ಧ್ರುವಿದಾರಣೆ, ಸೀಳುವುದು ಅನ್ನುವ ಅರ್ಥದಲ್ಲಿದೆ. ನರಾಂತಕಃ, ಆಂತಕ ನಿಭಃ, ಕ್ರುದ್ಧಃ, ಸ್ಥಿತಃ ಎಲ್ಲವೂ ಕೂಡ ಪುಲ್ಲಿಂಗ ಪ್ರಥಮ ಏಕ. ವಾಜಿಷು ವರಹ, ವಾಜಿವರಹ ಅದರ ಸಪ್ತಮಿ ಏಕವಚನ ವಾಜಿವರೆ. ಕಪಿ ಸಪ್ತಶತಾನ್ಯೇಕಃ, ಕಪೀನಾಂ ಸಪ್ತಶತಾನಿ, ಕಪಿ ಸಪ್ತಶತಾನಿ. ಏಕಃ ಪುಲ್ಲಿಂಗ ಪ್ರಥಮ ಏಕ. ಪ್ರಾಸೇನ ತೃತೀಯ ಏಕ. ಅದಾರಯನ್ ಅದಾರಯತ್ ಲಂಗ್ ಪ್ರಥಮ ಏಕ. ಕ್ಷಣಾತ್ ಪಂಚಮಿ ಏಕ. ರಾಮಾಯಣದಲ್ಲಿ ಈ ಮಾತು ಬಂದಿದೆ. ಇಲ್ಲಿ ಪ್ರಾಸ ಅನ್ನೋ ಶಬ್ದದಿಂದಲೇ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಏನು ಗೊತ್ತಾ? ಪ್ರಾಸ ಅಂದ್ರೆ ಚೆನ್ನಾಗಿ ಎಸೆಯಬಹುದಾದ್ದು. ಪ್ರಕೃಷ್ಟೇನ ಅಸ್ಯತೆ.
ಅಸಕ್ಷೇಪಣೆ ಅಸುಕ್ಷೇಪಣೆ ಅಂತ ಧಾತು. ಅಸ್ಯತೆ ಪ್ರಾಸ್ಯತೆ, ಚೆನ್ನಾಗಿ ಎಸೆದಾಗ ಅದು ಹೇಗೆ ಅಂದ್ರೆ ಒಂದು ಈಟಿ ತರ ಒಂದು ಜೋರಾಗಿ ಎಸ್ತ್ರೆ ಒಂದೇ ಸರ್ತಿಗೆ 16 ಜನ ಅದರ ವೇಗಕ್ಕೆ ಈ ನೀರಜ್ ಚೋಪ್ರಾ ಎಸಿತಾನಲ್ಲ ಅಂಥದ್ದೇ ಒಂದು ಆಯುಧ ತರ ಇರುತ್ತದು. ಅದು ಒಟ್ಟಿಗೆ ಒಂದು 16 ಜನರನ್ನು ಕೊಲ್ಬಹುದು. ಸ್ವಲ್ಪ ಅದರಲ್ಲಿ ಆ ಕವಲುಗಳು ಅದು ಎಸೆಯುವ ಹೊತ್ತಿಗೆ ಕವಲಾಯಿತು ಅಂದ್ರೆ 106 ಜನರನ್ನು ಕೊಲ್ಬಹುದು. ಅಂತಹದ್ದೊಂದು ವಿಶಿಷ್ಟವಾದ ಆಯುಧದಿಂದ ತುದಿ ಚೂಪಾಗಿರುವ ಅತ್ಯಂತ ಉದ್ದನೆಯ ದಂಡ, ಅದನ್ನ ನಾವು ಪ್ರಾಸ ಅನ್ನುವ ಶಬ್ದದಿಂದ ಹೇಳಬಹುದು. ಅದು ಎಸೆದ್ರೆ ಒಂದೇ ಸರ್ತಿಗೆ ಅಷ್ಟು ಜನ ಸಾಯ್ಬೇಕು. ಹಾಗೆ ಎಸೆಯುವ ಕ್ರಮವೂ ಗೊತ್ತಿರಬೇಕು, ಆಯುಧದ ಡಿಸೈನು ಹಾಗೆ ಇರುತ್ತೆ ಅನ್ನೋದು ಇಷ್ಟು ನಮಗೆ ಗೊತ್ತಾಗುತ್ತೆ. ಭೂಷಣ್ ಅವ್ರು ಹೇಳಿ. ದೀನಂ ದೂನಂ ಕುಮಾರೇಣ दीनं 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 दूनं कुमारेण दीनं दूनं कुमारेण ಹರಿಚಕ್ರಂ ವಿಲೋಕಯನ್ हरिचक्रं विलोकयन् हरिचक्रं विलोकयन् ನರಾಂತಕಂ ಪ್ರತಿಯಯೌ नरान्तकं प्रत्यययो ಸುಗ್ರೀವ ಪ್ರೇಷಿತೋಂಗದಃ सुग्रीवः प्रेषितोऽङ्गदः ಈ ನರಾಂತಕ ಯುದ್ಧಕ್ಕಾಗಿ ರಣರಂಗದಲ್ಲಿ ಇಳಿದು ಕಪಿಗಳ ದೊಡ್ಡ ಗುಂಪನ್ನ ನಾಶ ಮಾಡಿದಾಗ ಕುಮಾರೇಣ ಹರಿಚಕ್ರಂ ದೀನಂ ದೂನಂ ವಿಲೋಕಯನ್, ಕುಮಾರ ಅಂದ್ರೆ ರಾವಣನ ಕುಮಾರ, ರಾವಣನ ಮಗನಿಂದ ಹರಿಚಕ್ರ, ಚಕ್ರ ಅಂದ್ರೆ ಸೇನೆ ಅಂತ ಅರ್ಥ. ಹರಿಚಕ್ರ ಅಂದ್ರೆ ಕಪಿಗಳ ಸೇನೆ. ಹರಿ ಅಂದ್ರೆ ಸಂಸ್ಕೃತದಲ್ಲಿ ತುಂಬಾ ಅರ್ಥ ಇದೆ. ಇಲ್ಲಿ ಪ್ರಕೃತ ಹರಿ ಅನ್ನೋದು ಕಪಿ, ಚಕ್ರ ಅಂದ್ರೆ ಸೇನೆ. ಚಕ್ರ ಅಂದ್ರೆ ಗುಂಪು ಅಂತಾನು ಅರ್ಥ ಇದೆ, ಚಕ್ರ ಅಂದ್ರೆ ಚಕ್ರ ಅಂತಾನು ಅರ್ಥ ಇದೆ. ಇಲ್ಲಿ ಹರಿಸೇನೆ, ಕಪಿಗಳ ಸೇನೆ ಒಂದೇ ಸರ್ತಿಗೆ ಅವನು ಪ್ರಾಸವನ್ನೆಸೆದು 700 ಕಪಿಗಳ ಗುಂಪನ್ನ ಕತ್ತರಿಸಿ ತೆಗೆದಾಗ ಎಲ್ಲರೂ ಒಂದ್ಸರ್ತಿ ದುಃಖಿತರಾದ್ರು. ಈ ದುಃಖಕ್ಕೊಳಗಾದಾಗ ಯುದ್ಧದಲ್ಲಿ ಮುಂದುವರಿಯುವುದು ಹೇಗೆ ಅನ್ನೋದು ಗೊತ್ತಾಗಲ್ಲ. ಹೇಗೆ ಟ್ಯಾಕಲ್ ಮಾಡಬೇಕು, ಹೇಗೆ ಅವರನ್ನ ತಡೆ ಹಿಡಿಬೇಕು, ಇದು ಗೊತ್ತಾಗಲ್ಲ. ಅಂತ ಸಂದರ್ಭದಲ್ಲಿ ಶತ್ರುಗಳು ಇನ್ನಷ್ಟು ಜೋರಾಗಿ ಅವರನ್ನ ಎದುರಿಸ್ತಾರೆ ಅಥವಾ ಹೊಡೆದಾಕ್ತಾರೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಏನಂತಾರೆ ಪ್ರಯೋಗವನ್ನ ಮಾಡದೇ ಇದ್ರೆ, ಪ್ರತಿಯಾದ ಉತ್ತರವನ್ನ ಕೊಡದೇ ಇದ್ರೆ ಶತ್ರುಗಳು ಇನ್ನೂ ವಿಜೃಂಭಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಏನ್ ಮಾಡಿದ ಅಂದ್ರೆ ಸುಗ್ರೀವನು ತನ್ನ ಮಗನಾದ ಅಂದ್ರೆ ತನ್ನ ಅಣ್ಣನ ಮಗನಾದ ಅಂಗದನನ್ನು ಕಳುಹಿಸಿಕೊಟ್ಟ. ಅಂಗದ ಕೂಡಲೇ ನರಾಂತಕನನ್ನು ಎದುರಿಸಿದ. ದೀನ ಅಂದ್ರೆ ತುಂಬಾ ಒಂಥರ ಏನಪ್ಪಾ ಮುಂದೆ ಅನ್ನೋ ಪ್ರಶ್ನೆಯಲ್ಲಿ ಇದ್ದಂತಹ ದೂನಂ ದುಃಖಿತರಾದ ಹರಿಚಕ್ರಂ ಯಾರಿಂದ? ಕುಮಾರೇಣ ದೀನಂ ದೂರಂ ಹರಿಚಕ್ರಂ ವಿಲೋಕಯನ್, ಅಂತಹ ಸೇನೆಯ ಕಂಗಾಲಾದ ಸೇನೆಯನ್ನ ನೋಡುತ್ತಾ ಸುಗ್ರೀವನಿಂದ ಕಳುಹಿಸಲ್ಪಟ್ಟ ಅಂಗದನು ನರಾಂತಕನನ್ನ ಕುರಿತು ಎದುರಾದನು. ದೀನಂ ದೂನಂ ಹರಿಚಕ್ರಂ ಎಲ್ಲವೂ ನಪುಂಸಕಲಿಂಗ ದ್ವಿತೀಯ ಏಕ, ಕುಮಾರೇಣ ತೃತೀಯ ಏಕ, ವಿಲೋಕಯನ್ ಶತ್ರುಪ್ರತ್ಯಯ ಅಂತ ಶಬ್ದ, ನರಾಂತಕಂ ದ್ವಿತೀಯ ಏಕವಚನ, ಪ್ರತ್ಯಯೌ ಲಿಟ್ ಪ್ರಥಮ ಬಹು, ಸುಗ್ರೀವ ಪ್ರೇಷಿತಃ ಸುಗ್ರೀವೇಣ ಪ್ರೇಷಿತಃ ಕ್ತಪ್ರತ್ಯಯ ಅಂತ ಶಬ್ದ, ಅಂಗದಃ ಪುಲ್ಲಿಂಗ ಪ್ರಥಮ ಏಕ. ಮುಂದೆ ಹೋಗೋಣ. ಯಾರು ಹೇಳೋರಿದ್ದೀರಿ?
ಜ್ಯೋತಿ ಅವ್ರು ಹೇಳ್ತೀರಾ? ತಿಷ್ಠ ಕಿಂ ಪ್ರಾಕೃತೈರೇಭಿಃ तिष्ठ किं प्राकृतैरेभिः ಎರಡು ಸಲ. तिष्ठ तिष्ठ किं प्राकृतैरेभिः ಪ್ರಾಸಂ ಮೇ ಪ್ರಹರೋ ರಸಿ प्रासं मे प्रहरोरसि प्रासं मे प्रहरोरसि ಇತ್ಯಂಗದಸ್ಯ ಬ್ರುವತಃ इत्यङ्गदस्य भ्रुवतः ಪ್ರಾಸಂ ಪ್ರಾಸ್ಯತ್ಸ ವಕ್ಷಸಿ प्रासं प्रास्यत् स वक्षसि प्रासं प्रास्यत् स वक्षसि. ಅವನನ್ನ ಡೈವರ್ಟ್ ಮಾಡಬೇಕು ಅಂತ ಅಂಗದ ಏನು ಪ್ರಾಕೃತೈರೇಭಿ ಕಿಂ ತಿಷ್ಠ, ಈ ಸಾಮಾನ್ಯ ಪಾಪದ ಕಪಿಗಳೊಟ್ಟಿಗೆ ಏನು ನಿನ್ನ ದೊಡ್ಡತನ, ಅಂದ್ರೆ ನಿನ್ನ ಜೊತೆಗಿನ ಯುದ್ಧದ ನಿರೀಕ್ಷೆಯಲ್ಲಿ ಇಲ್ಲದವರಿಗೆ ನೀನು ಒಂದೇ ಸರ್ತಿ ಆಯುಧವನ್ನು ಪ್ರಯೋಗಿಸಿ ಭಾರಿ ದೊಡ್ಡ ವೀರ ಅಂತ ನಿನ್ನನ್ನು ಪಾಮರರಾದಂತಹ ಕಪಿಗಳ ಜೊತೆಗೆ ಕಿಂ ಏನ್ ಅಂದ್ರೆ ಏನು ಉಪಯೋಗ ಇಲ್ಲ ಅಂತ. ಮೇ ಉರಸಿ ಪ್ರಾಸಂ ಪ್ರಹರ ತಿಷ್ಠ ಏಭಿಹಿ ಪ್ರಾಕೃತೈಹಿ ಕಿಂ, ನಿಲ್ಲು, ಏನು ಈ ಪಾಪದ ಕಪಿಗಳ ಜೊತೆಗೆ ನಿನ್ನ ಹೋರಾಟ, ವೀರಗಾಥೆ, ನಿನಗೆ ಸಾಧ್ಯ ಇದ್ರೆ ಮೇ ಉರಸಿ ಪ್ರಹರ ಪ್ರಾಸಂ, ನೀನ ಎಸೆದ ಪ್ರಾಸ ಇದೆಯಲ್ಲ ಅದನ್ನ ನನ್ನ ಎದೆಗೆಸಿ, ನಿನಗೆ ತಾಕತ್ತಿದ್ರೆ ನನ್ನ ಎದೆಗೆಸಿ. ಇತ್ಯಂಗದಸ್ಯ ಬ್ರುವತಃ, ಹೀಗೆ ಅಂಗದ ಹೇಳ್ತಾ ಇರ್ಬೇಕಾದ್ರೆ ಸಹ ವಕ್ಷಸಿ ಪ್ರಾಸಂ ಪ್ರಾಸ್ಯತ್, ಆಗ ಅವನು ತನ್ನ ಕೈಯಲ್ಲಿದ್ದ ಪ್ರಾಸವನ್ನು ಅಂಗದನ ಎದೆಗೆ ಎಸೆದ. ಅಂದ್ರೆ ಯುದ್ಧದಲ್ಲಿ ಅವರನ್ನ ಭಟ್ಕಾನ ಅಂತ ಹೇಳ್ತಾರಲ್ಲ, ದಾರಿ ತಪ್ಪಿಸುದು ಅಂತ, ಹಾಗೆ ಅಂಗದ ಅವನನ್ನ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿದ. ತಿಷ್ಠ ಲೋಟ್ ಮಧ್ಯಮ ಏಕ, ಕಿಂ ಅವ್ಯಯ ಅಂದ್ರೆ ಏನು ಉಪಯೋಗ ಇಲ್ಲ ಅಂತ. ಪ್ರಾಕೃತೈಹಿ ಏಭಿ ತೃತೀಯ ವಿಭಕ್ತಿ ಬಹುವಚನ ಪುಲ್ಲಿಂಗದಲ್ಲಿ, ಪ್ರಾಸಂ ದ್ವಿತೀಯ ಏಕ, ಮೇ ಷಷ್ಠಿ ಏಕ, ಪ್ರಹರ ಲೋಟ್ ಮಧ್ಯಮ ಏಕ. ಲೋಟ್ ಅಂದ್ರೆ ಹೊಡಿ, ತಿಷ್ಠ ಅಂದ್ರೆ ನಿಲ್ಲು. ಈ ನಿಲ್ಲು, ಹೊಡಿ ಇತ್ಯಾದಿಗಳೆಲ್ಲವೂ ಕೂಡ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ. ಉರಸಿ, ಉರಹ ಉರಸಿ ಉರಾಂಸಿ, ಇದು ಉರಸಿ ಉರಾಂಸಿ. ಇಲ್ಲಿ ಉರಸಿ ಅಂದ್ರೆ ಎದೆಗೆ ಅನ್ನುವ ಅರ್ಥದಲ್ಲಿ, ವಕ್ಷಸ್ಸಿನಲ್ಲಿ, ಎದೆಯಲ್ಲಿ ನೆಡು, ತಾಕತ್ತಿದ್ರೆ ಎದೆಯಲ್ಲಿ ನೆಡು ಅಂತ. ಪ್ರಹರ ಉರಸಿ, ಎದೆಯಲ್ಲಿ ನಿನ್ನ ಪ್ರಾಸವನ್ನು ನೆಡು. ಇತಿ ಅವ್ಯಯ ಅಂಗದಸ್ಯ ಷಷ್ಠಿ ಏಕ, ಬ್ರುವತಃ ಷಷ್ಠಿ ಏಕ. ಬ್ರುವತಃ ಅಂದ್ರೆ ಹೇಳುತ್ತಿರುವ, ಹೇಳುತ್ತಿರುವ ಅಂಗದನ ಉರಸಿ ಅಥವಾ ವಕ್ಷಸಿ ಎರಡು ಇನ್ನೊಂದು ಶಬ್ದ. ಅದು ಉರಸ್ ಅನ್ನೋ ಶಬ್ದಕ್ಕೆ ಇನ್ನೊಂದು ಶಬ್ದ ವಕ್ಷಸ್, ಎರಡಕ್ಕೂ ಎದೆ ಅಂತಾನೆ ಅರ್ಥ. ಎದೆಯಲ್ಲಿ ನೆಡು, ಅದು ನಾವು ಕನ್ನಡದಲ್ಲಿ ಹೇಳುವಾಗ ಎದೆಗೆ ಎಸಿ, ಎದೆಗೆ ಹೊಡಿ ಅನ್ನೋ ಅರ್ಥದಲ್ಲಿ ಹೇಳುತ್ತೇವೆ. ಸಂಸ್ಕೃತದಲ್ಲಿ ಹೇಳುವಾಗ ವಕ್ಷಸಿ ಸಪ್ತಮಿ ಭಕ್ತಿ ಏಕವಚನ. ಉರಸಿ ಅನ್ನೋದು ಕೂಡ ಹಾಗೆ, ಉರಹ ಉರಸಿ ಉರಾಂಸಿ, ವಕ್ಷಃ ವಕ್ಷಸಿ ವಕ್ಷಾಂಸಿ. ಬ್ರುವತಃ ಅದು ಷಷ್ಠಿ ವಿಭಕ್ತಿ ಏಕವಚನ. ಪ್ರಾಸಂ ದ್ವಿತೀಯ ವಿಭಕ್ತಿ ಏಕವಚನ. ಪ್ರಾಸ್ಯತ್ ಅದು ಅಸುಕ್ಷೇಪಣೆ ಎನ್ನುವ ಧಾತುವಿನ ಲಂಗ್ ಪ್ರಥಮ ಏಕ, ಸಹ ಪುಲ್ಲಿಂಗ ಪ್ರಥಮ ಏಕ, ವಕ್ಷಸಿ ಸಪ್ತಮಿ ಏಕ. ಇಲ್ಲಿ ಲೋಟ್ ಲಕಾರದ ಎರಡು ಧಾತು ಬಂತು. ಒಂದು ಷ್ಠಾಗತಿ ನಿವೃತ್ತವು, ಅದು ತಿಷ್ಠ ಆಯ್ತು. ಪ್ರಹರ ಹೃನ್ಯಹರಣೆ ಅಂತಾಯ್ತು, ಅದು ಲೋಟ್ ಮಧ್ಯಮ ಏಕ, ಪ್ರಹರ ಹೊಡಿ. ಇಂಥ ಶಬ್ದಗಳು ಬಂದಾಗ ಇದನ್ನು ನಾವು ನೆನ್ಪಿಟ್ಕೊಂಡ್ರೆ ಮುಂದೆ ವಾಕ್ಯಗಳಲ್ಲಿ ಪ್ರಯೋಗಿಸ್ಲಿಕ್ಕೆ ಸುಲಭ ಆಗುತ್ತೆ. ಸರಿ, ಇವತ್ತಿದ್ದು ಮುಗಿಸೋಣ. ಹೇಳಿ ಹೇಳಿ. ದೀಪ್ತಾಮ್ ಅಂತ ಬಂತು, ದೀಪ್ತಾಮ್ ಅಂತಂದ್ರೆ ಅರ್ಥ ಏನು ಅಂತ? ದೀಪ್ತ ಅಂದ್ರೆ ಬೆಳಗುವಂತದ್ದು ಅಂದ್ರೆ ತುಂಬಾ ಯುದ್ಧ ಮಾಡಿದ್ಮೇಲೆ ಒಂದು ಸಹಜವಾಗಿ ನಾವು ಗೆದ್ದೆವು ಅನ್ನುವಂತಹ ಒಂದು ಏನು ಹುಮ್ಮಸ್ಸಿರುತ್ತೆ.
ಅದು ಅಲ್ಲಿ ಹೇಳಿದ್ದು ಉಗ್ರವಾದ ಸೇನೆಗೆ ವಾನರರ ಮೇಲೆ ಯುದ್ಧ ಮಾಡಿ ಜಯ ಸಿಕ್ಕಿದಾಗ ಅವುಗಳು ಇನ್ನಷ್ಟು ಬೆಳಗಿದವು. ಅಂದ್ರೆ ಮುಖದಲ್ಲಿ ನಾವು ಬ್ರೈಟ್ನೆಸ್ ಬಂತು ಅಂತ ಹೇಳ್ತೇವಲ್ಲ, ಒಂದು ಹೊಳೆಯಿತು ಅನ್ನೋದು, ಅದು ಇಡೀ ಸೇನೆಯಲ್ಲಿ ಆ ತರದ ಒಂದು ಬೆಳಕಿತ್ತು, ಹೊಳೆಯುತ್ತಿತ್ತು ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಆಯ್ತು, ಧನ್ಯವಾದ. ಸರಿ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಆಮೇಲೆ ಭಾಗವತ.